ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಮಹತ್ವ. ದುರ್ಗಾದೇವಿಯ 9 ರೂಪಗಳನ್ನು ಆರಾಧಿಸುವ ಪವಿತ್ರ ಹಬ್ಬವೇ ನವರಾತ್ರಿ. ಈ 9 ದಿನಗಳಲ್ಲಿ ಪ್ರತಿದಿನ ದೇವಿಯ ಬೇರೆ ಬೇರೆ ರೂಪಗಳನ್ನು ಪೂಜಿಸುವರು. ಪ್ರತಿದಿನ ದಿನಕ್ಕೆ ತಕ್ಕ ಬಣ್ಣ, ಪ್ರಸಾದ, ಸ್ತೋತ್ರ, ಪೂಜಾ ಕ್ರಮಗಳನ್ನು ಅನುಸರಿಸುವರು. ನವರಾತ್ರಿಯಂದು ಹೇಳಲೇಬೇಕಾದ ಸ್ತೋತ್ರ ಅಥವಾ ಮಂತ್ರಗಳು: ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಥವಾ ದುರ್ಗಾ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಿ. ನವರಾತ್ರಿಯ ಪ್ರತಿದಿನವೂ ದೇವಿಯ ಬೇರೆ ಬೇರೆ ರೂಪಗಳನ್ನು ಆರಾಧಿಸುವುದರಿಂದ ದೇಹ ಮನಸ್ಸಿಗೆ ಶಕ್ತಿ, ಕುಟುಂಬಕ್ಕೆ ಶುಭ ಹಾಗೂ ಜೀವನಕ್ಕೆ ಸಮೃದ್ಧಿ ದೊರೆಯುತ್ತದೆ. ನವರಾತ್ರಿಯ ಪ್ರತಿದಿನದ ಪೂಜಾ ವಿಧಾನವನ್ನು ಸಂಕ್ಷಿಪ್ತವಾಗಿ ಮುಂಬರುವ ವಿಡಿಯೋಗಳಲ್ಲಿ ಒಂದು ದಿನ ಮೊದಲೇ ತಿಳಿಸುತ್ತಾ ಹೋಗುತ್ತೇನೆ, ತಪ್ಪದೆ ನೋಡಿ. ನವರಾತ್ರಿಯ ದಿನಗಳಲ್ಲಿ ತಕ್ಕ ಬಣ್ಣದ ಉಡುಪು ಧರಿಸಿ, ದೇವಿಯ ರೂಪಕ್ಕೆ ತಕ್ಕ ಸ್ತೋತ್ರ ಪಠಿಸಿ, ಪ್ರಸಾದ ತಯಾರಿಸಿ ದೇವಿಗೆ ಅರ್ಪಿಸಿ, ಆರತಿ ಮಾಡಿ ಪ್ರಸಾದವನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. 24 ಸೆಪ್ಟೆಂಬರ್ 2025 ಬುಧವಾರ. ದಿನ 3. ನೀಲಿ ಬಣ್ಣ. ದೇವಿಯ ರೂಪ ಚಂದ್ರಘಂಟ. ಪ್ರಸಾದ ಹಾಲು ಅಥವಾ ಪಾಯಸ. ಸ್ತೋತ್ರ ಚಂದ್ರಘಂಟೇತಿ ವಿಶ್ರುತ. ಪೂಜಾ ವಿಧಾನ: ಹಾಲಿನ ನೈವೇದ್ಯ, ಹೂವಿನ ಅರ್ಚನೆ. ಚಂದ್ರಘಂಟಾ ದೇವಿಯ ಹಿನ್ನೆಲೆ: ತಲೆಯ ಮೇಲೆ ಅರ್ಧಚಂದ್ರದ ಗಂಟೆಯಂತೆ ಇರುವ ಕಾರಣ ಚಂದ್ರಘಂಟ ಎಂದು ಪ್ರಸಿದ್ಧಿ. ಸ್ವರೂಪ: ಸಿಂಹದ ಮೇಲೆ ಸವಾರಿಯಾಗಿ ದಶಬಾಹುಗಳೊಂದಿಗೆ ಶಸ್ತ್ರಗಳನ್ನು ಹಿಡಿದಿದ್ದಾರೆ. ಅರ್ಥ: ಧೈರ್ಯ, ಸಾಹಸ ಮತ್ತು ಶಾಂತಿ ನೀಡುವವರು. ಸ್ನೇಹಿತರೆ, ನವರಾತ್ರಿಯ ಪ್ರತಿದಿನದ ಪೂಜಾ ವಿಧಾನ ಸಂಕ್ಷಿಪ್ತವಾಗಿ ತಿಳಿಯಲು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನ: ಬಣ್ಣ, ಪ್ರಸಾದ, ನೈವೇದ್ಯ, ಫಲ. ಧನ್ಯವಾದಗಳು.